ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡಧ್ವಜ ಮಂಗಳಂ ಪುಂಡರೀಕಾಕ್ಷೋ ಮಂಗಳಾಯ ತನೋಹರಿ. ಸ್ನೇಹಿತರೆಲ್ಲರಿಗೂ ಗುರುವಾರದ ಶುಭಾಶಯಗಳು. ಇವತ್ತು ನಾನೊಂದು ಅದ್ಭುತವಾಗಿರುವಂತಹ ವಿಷ್ಣು ಸಹಸ್ರನಾಮದಲ್ಲಿರುವ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ. ಈ ಶ್ಲೋಕವನ್ನು ಪಠಿಸೋದ್ರಿಂದ ಸರ್ವ ಕಾರ್ಯಗಳಲ್ಲಿ ಸಿದ್ಧಿ ಆಗ್ತಾವಂತ. ನೀವು ಕೈಗೊಳ್ಳುವ ಯಾವುದೇ ಕೆಲಸ ಅಥವಾ ಉದ್ಯೋಗ ವ್ಯಾಪಾರದಲ್ಲಿ ಅಡೆತಡೆಗಳಿದ್ದರೆ ಅವು ದೂರವಾಗಿ ಸಫಲತೆ 100% ಸಿಗ್ತೈತಂತ. ಮನೋಕಾಮನೆಗಳ ಈಡೇರಿಕೆ ಆಗುತ್ತಾ. ಈ ಶ್ಲೋಕದಲ್ಲಿ ಭಗವಂತನನ್ನು ಸಿದ್ಧ ಸಂಕಲ್ಪ ಎಂದು ಕರೆಯಲಾಗ್ತೈತಿ. ಅಂದ್ರೆ ಆತನ ಸಂಕಲ್ಪಗಳೆಲ್ಲವೂ ತಕ್ಷಣವೇ ಸಿದ್ಧಿಸ್ತಾವೆ ಅಂತ. ನೀವು ಈ ಒಂದು ಸಂಕಲ್ಪಪೂರ್ವಕವಾಗಿ ಇದನ್ನು ಜಪಿಸಾಕುಂತ್ರ 100% ತಕ್ಷಣನ ನಿಮ್ಮ ಒಂದು ಆಶೆಗಳು ಈಡೇರ್ತಾವೆ ಸ್ನೇಹಿತರೆ. ಇದನ್ನು ಜಪ ಮಾಡೋದು ಹೇಗಪ್ಪ ಅಂದ್ರೆ, ಬೆಳಗ್ಗೆ ಸ್ನಾನ ಆದ ತಕ್ಷಣ ಒಂದು ನಿಮ್ಮ ಮನೆಯೊಳಗೆ ವಿಷ್ಣು ಅಥವಾ ಹರಿ ಫೋಟೋ ಇದ್ರೆ ಸಂಕಲ್ಪಪೂರ್ವಕವಾಗಿ ನಾ ಪ್ರತಿನಿತ್ಯವಾಗಿ ಈ ಒಂದು ಶ್ಲೋಕವನ್ನು 27 ಬಾರಿ ಪಠಿಸ್ತೀನಿ. ಆದಷ್ಟು ಬೇಗ ನನ್ನ ಒಂದು ಆಶೆಯನ್ನು ಈಡೇರಿಸ್ರಿ ಅಂತ. ಉದ್ಯೋಗ ಮಾಡೋರಾಗಲಿ, ಜಾಬ್ ಹುಡುಕ ಕುಂತವರು ಸಂಕಲ್ಪಪೂರ್ವಕವಾಗಿ ಪ್ರತಿನಿತ್ಯವಾಗಿ ಸ್ನಾನ ಆದ ತಕ್ಷಣ ಹೇಳ್ಕೊರಿ. ಅಂದರೆ ನಿಮ್ಮ ಆಶೆ 48 ದಿನದೊಳಗೆ ಈ ಸಿದ್ಧಿ ಆಗೇ ಆಗ್ತೈತಂತ ಸ್ನೇಹಿತರೆ. ಭಕ್ತಿ ಮತ್ತು ಭರವಸೆ ಶ್ರದ್ಧೆ ಭಾಳ ಮುಖ್ಯವಾಗುತ್ತೆ. ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಹೇಳ್ಕೊರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಕುಟುಂಬಸ್ಥರಿಗೆ ಸ್ನೇಹಿತರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ, ಬರೀ ಶ್ಲೋಕ ಮತ್ತು ಆ ಶ್ಲೋಕದ ಒಂದು ಅರ್ಥನೂ ಹೇಳ್ಕೊಡ್ತೀನಿ. ಅಂದರೆ ನಿಮ್ಗೆ ಅದು ಎಷ್ಟು ಅದ್ಭುತವಾದದ್ದು ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ. ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟಕೃಚ್ಯುಚಿ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿಧ ಸಿದ್ಧಿ ಸಾಧನ. ನೋಡ್ರಿ, ಈ ಸ್ತೋತ್ರವನ್ನು ಕೇವಲ ಪ್ರತಿನಿತ್ಯವಾಗಿ 27 ಬಾರಿ ಸಂಕಲ್ಪಪೂರ್ವಕವಾಗಿ ಪಠಿಸ್ರಿ. ಈಗಿದರ ಅರ್ಥ ನೋಡೋಣ. ಅಸಂಖ್ಯೇಯ ಅಂದ್ರೆ ಲೆಕ್ಕವಿಲ್ಲದಷ್ಟು ಗುಣಗಳು, ರೂಪಗಳು ಮತ್ತು ನಾಮಗಳನ್ನು ಹೊಂದಿರುವವನು, ಅಳತೆಗೆ ಸಿಗದವನು ಅಂತ ಅರ್ಥ. ಅಪ್ರಮೇಯಾತ್ಮ ಅಂದ್ರೆ ಯಾವುದೇ ಪ್ರಮಾಣಗಳಿಂದ ಅಥವಾ ಸಾಮಾನ್ಯ ಬುದ್ಧಿಶಕ್ತಿಯಿಂದ ಅಳೆಯಲು ಸಾಧ್ಯವಿಲ್ಲದ ಆತ್ಮಸ್ವರೂಪಿ ಪರಮಾತ್ಮ ಅಂತ ಅರ್ಥ. ವಿಶಿಷ್ಟ ಅಂದ್ರೆ ಎಲ್ಲರಿಗಿಂತ ಮತ್ತು ಎಲ್ಲದಕ್ಕಿಂತ ಅತ್ಯಂತ ಶ್ರೇಷ್ಠನಾದವನು ಅಂತ ಅರ್ಥ. ಶಿಷ್ಟಕೃತ್ ಅಂದ್ರೆ ಸಜ್ಜನರನ್ನು, ಧರ್ಮವನ್ನು ಪಾಲಿಸುವವರನ್ನು ರಕ್ಷಿಸುವವನು ಅಥವಾ ತನ್ನ ಭಕ್ತರನ್ನು ಶ್ರೇಷ್ಠರನ್ನಾಗಿ ಮಾಡುವವನು ಅಂತ ಅರ್ಥ. ಶುಚಿಹಿ ಅಂದ್ರೆ ಯಾವುದೇ ಕಲ್ಮಶವಿಲ್ಲದ ಪರಮ ಪವಿತ್ರನಾದವನು, ತನ್ನನ್ನು ನೆನೆಯುವವರನ್ನು ಪವಿತ್ರಗೊಳಿಸುವವನು ಅಂತ ಅರ್ಥ. ಸಿದ್ಧಾರ್ಥ ಅಂದ್ರೆ ತಾನು ಸಾಧಿಸಬೇಕಾದ ಎಲ್ಲ ಗುರಿಗಳನ್ನು ಈಗಾಗಲೇ ಸಾಧಿಸಿರುವವನು, ಯಾವ ಕೊರತೆಯೂ ಇಲ್ಲದ ಆಪ್ತಕಾಮ ಅಂತ ಅರ್ಥ. ಸಿದ್ಧ ಸಂಕಲ್ಪ ಅಂದ್ರೆ ಸಂಕಲ್ಪ ಮಾಡಿದ ತಕ್ಷಣವೇ ಅದನ್ನು ನೆರವೇರಿಸಿಕೊಳ್ಳುವ ಶಕ್ತಿ ಉಳ್ಳವನು, ಇವನ ಇಚ್ಛೆ ಎಂದಿಗೂ ಸುಳ್ಳಾಗುವುದಿಲ್ಲ ಅಂತ ಅರ್ಥ. ಸಿದ್ಧಿ ಸಾಧನ ಅಂದ್ರೆ ಸಿದ್ಧಿಯನ್ನು ಅಥವಾ ಮೋಕ್ಷವನ್ನು ಪಡೆಯಲು ತಾನೇ ಮಾರ್ಗ ಮತ್ತು ಸಾಧನವಾಗಿರುವವನು ಅಂತ ಅರ್ಥ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸರಳವಾಗಿರುವಂಥ ಶ್ಲೋಕ. ಪ್ರತಿನಿತ್ಯವಾಗಿ ಒಂದು 5 ನಿಮಿಷ ಭಕ್ತಿ ಶ್ರದ್ಧೆಯಿಂದ ಸಂಕಲ್ಪಪೂರ್ವಕವಾಗಿ ಹೇಳಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಂಡು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿ ಆಗ್ತೀನಿ ಅಂತ ಸ್ನೇಹಿತರೆ.